ನಮ್ಮನೇಲಿ ಇವತ್ತು ಬಾಳೆ ದಿಂಡಿನ ಪಲ್ಯ ಮಾಡ್ತಾ ಇದ್ದಾರೆ. ಪಪ್ಪಾಯಿ ಹಣ್ಣು ನೋಡಿ ಎಷ್ಟು ಚೆನ್ನಾಗಿದೆ, ಒಳಗಡೆ ಬೀಜ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸರಿ ಬಾಯ್ ಬಾಯ್. ಹಾ, ಬುಗುರಿ ಆಟ ಎಲ್ಲ ಆಡದೆ ಯಾವ ಕಾಲ ಆಯ್ತೋ ಏನು. ಹೆಸರು ಕಾಳು ಪಲ್ಯ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ನಮ್ಮ ಅಥರ್ವನ ಆಟ ನೋಡ್ಬಿಟ್ರೆ ನಕ್ಕು ನಕ್ಕು ಸಾಕಾಗೋಯ್ತು. ಗೇಮ್ ನೋಡ್ತಾ ಇದ್ಬಿಟ್ರೆ ನೋಡ್ತಾನೆ ಇರ್ಬೇಕು ಅನ್ನಷ್ಟು ಖುಷಿ ಆಗುತ್ತೆ. ಆ ತರ ಆಟ ಆಡ್ಬಿಟ್ಟ ನಮ್ಮ ಅಥರ್ವ. ಪ್ಯಾರ್ಲೆ ಹಣ್ಣಂತೂ ನೋಡ್ತಾ ಇದ್ರೆ ಬಾಯಲ್ಲೆಲ್ಲಾ ನೀರ್ ಬರ್ತಾ ಇದೆ. ಅಯ್ಯ, ಚೆನ್ನಾಯ್ತಾ ಅಥರ್ವ? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಗೈಸ್, ಒಳಗಡೆ ಸಿಕ್ಕಾಪಟ್ಟೆ ಸೌಂಡ್ ಬರ್ತಾ ಇದೆ. ಏನು ಸೌಂಡು ಅಂತ ಅಂದ್ಕೊಂಡ್ರೆ, ಮನೆ ಮೇಲ್ಗಡೆ ಒಂದು ಪ್ಯಾರ್ಲೆಕಾಯಿ ಮರ ಹೋಗಿದೆ, ಅದರಲ್ಲಿ ತುಂಬ ಹಣ್ಣುಗಳು ಬಿಟ್ಟಿದ್ದಾವೆ. ಅದನ್ನು ಕೀಳ್ತಾ ಇದ್ದಾರೆ. ನನಗೆ ಗೊತ್ತಿರಲಿಲ್ಲ ಏನಪ್ಪ ಈ ಸೌಂಡು ಅಂತ ಅನ್ಕೊತಾ ಇದ್ದೆ. ಹೊರಗಡೆ ಹೋಗಿ ನೋಡೋಷ್ಟೊತ್ತಿಗೆ ಎಲ್ಲ ಕೀಳ್ತಾ ಇದ್ದಾರೆ. ನಾನು ಬ್ರಷ್ ಮಾಡ್ತಾ ಇದ್ದೆ, ಏನಪ್ಪ ಇದು ಒಳಗಡೆ ಈ ಥರ ಸೌಂಡ್ ಬರ್ತಾ ಇದೆ ಅಂತ ಅನ್ಕೊತಾ ಇದ್ದೆ. ಬನ್ನಿ ನೋಡೋಣ ಏನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ತುಂಬ ಹಣ್ಣು ಸಿಕ್ಕಿದ್ದಾವೆ ಅಂತ ಹೇಳ್ತಾ ಇದ್ರು, ನೋಡ್ಕೊಬರೋಣ ಬನ್ನಿ. ಈ ಪೇರ್ಲೆ ಹಣ್ಣಿಗೆ ಒಳ್ಳೆ ಉಪ್ಪು ಖಾರ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕಟ್ ಮಾಡಿ ಹಾಕೊಂಡು ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. ನಮ್ಮ ಅಥರ್ವ ನೋಡಿ ತಿನ್ನಕ್ಕಂತೂ ಮುಂದೆ ಬರಲ್ಲ, ಇಂಥ ಕೆಲ್ಸಕ್ಕೆಲ್ಲ ಮುಂದೆ ಬರ್ತಾನೆ. ನಾವು ಕೂಡ ಅನ್ಕೊಂಡಿರ್ಲಿಲ್ಲ ಇಷ್ಟೊಂದು ಹಣ್ಣು ಸಿಗುತ್ತೆ ನಮ್ಮನೆ ಮರದಲ್ಲಿ ಅಂತ. ಪರವಾಗಿಲ್ಲ, ಸುಮಾರಷ್ಟು ಸಿಕ್ಕಿದಾವೆ. ಈ ಹಣ್ಣು ಏನಪ್ಪಾ ಅಂದ್ರೆ ಫುಲ್ ಹಣ್ಣಾದಾಗ ತಿನ್ನೋಕ್ಕಿಂತ ಈ ದ್ವಾರಗಾಯಿ ಆದಾಗ ತಿನ್ನೋದ್ರಲ್ಲಿರೋ ಮಜನೇ ಬೇರೆ. ಅದಕ್ಕೆ ಉಪ್ಪು ಖಾರ ಹಾಕೊಂಡು ತಿನ್ಬೇಕು, ಸಖತ್ತಾಗಿರುತ್ತೆ. ಇವತ್ತು ಬೆಳಗ್ಗೆನೆ ಕೊಯ್ತಾ ಇದ್ದಾರೆ, ಇನ್ನು ಟಿಫಿನ್ ಕೂಡ ತಿಂದಿಲ್ಲ, ಅಷ್ಟರೊಳಗೇನೆ ಕೊಯ್ತಾ ಇದ್ದಾರೆ. ಇವತ್ತು ನಾವು ಏನಂದ್ರೆ ಸ್ಪೆಷಲ್ ಆಗಿ ನಿನ್ನೆ ಕೂಡ ಬಿರಿಯಾನಿ ಮಾಡಿದ್ವಿ. ಪವರ್ ಇರ್ಲಿಲ್ಲ, ಹಾಗೆ ಹೀಗೆ ಅನ್ಕೊಂಡು ಮಾಡ್ಕೊಂಡಿದ್ವಿ. ಆದ್ರೂ ಪರವಾಗಿಲ್ಲ, ಒಂದು ರೇಂಜಲ್ಲಿ ಟೇಸ್ಟ್ ಸೂಪರ್ ಆಗಿ ಬಂದಿತ್ತು. ಇವತ್ತು ಕೂಡ ಬಿರಿಯಾನಿ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ನಮ್ಮಮ್ಮ ಮಿಕ್ಸಿಗೆ ಹಾಕಿ ಮಸಾಲೆ ರೆಡಿ ಮಾಡ್ಕೊಂಡು ಚಿಕನ್ನಿಗೆ ಮಿಕ್ಸ್ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಪಕ್ಕದಲ್ಲಿ ಈ ತರ ಬಿರಿಯಾನಿಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಎಲ್ಲ ರೆಡಿ ಇಟ್ಕೊಂಡಿದ್ದಾರೆ. ಇನ್ನೇನು ಬಿರಿಯಾನಿ ಮಾಡೋದೆ. ಚರ್ರಂತ ಸೌಂಡ್ ಬರ್ತಾ ಇದೆ. ಬಿರಿಯಾನಿಗೆ ಚಿಕನ್ ಫ್ರೈ ಆಗ್ತಾ ಇದೆ. ಇದು ಸಿಂಪಲ್ ಆಗಿ ಮಾಡಿದ್ರು ಸೂಪರ್ ಆಗಿರುತ್ತೆ ಬಿರಿಯಾನಿ. ಆಲ್ರೆಡಿ ಬಿರಿಯಾನಿ ರೆಡಿ ಆಯ್ತು, ಇನ್ನ ಬ್ಯಾಟಿಂಗ್ ಮಾಡೋದು ಅಷ್ಟೇನೆ. ಅದೇನು ಅಪ್ಪ, ಬಿರಿಯಾನಿ ಎಷ್ಟು ಸಲ ತಿಂದ್ರೂ ಬೇಜಾರೇ ಆಗಲ್ಲ. ಬಿಸಿಯಾಗಿತ್ತು ಅಂದ್ರೆ ತಿಂತಾನೆ ಇರ್ಬೋದು. ಚಿಕನ್ ಬೇಜಾರಾಗುತ್ತೆ, ಬಿರಿಯಾನಿ ರೈಸ್ ಅಂತೂ ಬೇಜಾರಾಗಲ್ಲ. ಹಾಗೆ ಅವರೆಲ್ಲ ಟಿಫಿನ್ ಮುಗಿಸ್ಕೊಂಡು ಇಲ್ಲಿ ಹೊರಗಡೆ ಹೋಗಿ ಬರ್ತೀವಿ ಅಂತ ಹೇಳಿ ಹೊರಟಿದ್ರು. ಹೊರಗಡೆ ಹಾಗೆ ಸ್ವಲ್ಪ ಟೌನ್ ಅಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಹೇಳ್ತಾ ಇದ್ರು. ಹಾಗೆ ಹೋಗ್ತಾ ಇದ್ದಾರೆ. ನಮ್ಮ ಅಥರ್ವ ಅವ್ರು ಮಾತ್ರ ಕಳ್ಸ್ಕೊಟ್ಬಿಡ್ತಾನ, ಚಾನ್ಸೇ ಇಲ್ಲ. ಅವ್ನು ಹೋಗದೆ ಯಾರನ್ನು ಮುಂದೆ ಹೋಗಕ್ಕೆ ಬಿಡೋದಿಲ್ಲ. ಹಾಗಾಗಿ ಎಲ್ಲರಿಗಿಂತ ಮುಂದೆ ಅವನೇ ಹತ್ ಕುತ್ಕೊಬಿಟ್ಟಿದ್ದಾನೆ. ನಾನು ಬರ್ತೀನಿ ಅಂತ ಹೇಳಿ ಹೊರಟಿದ್ದಾನೆ. ಬಿಟ್ಟು ಹೋಗ್ಬಿಟ್ರೆ ಅಷ್ಟೇನೆ. ಈಗ ಅವ್ರು 3 ಜನನು ಹೊರಟರು ಟೌನ್ ಕಡೆ. ನಾನು ನಮ್ಮ ಅಪ್ಪಾಜಿ ಮಾತ್ರ ಮನೇಲಿ ಇರ್ತೀವಿ. ಅಲ್ಲಿ ತನಕ ಏನ್ ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೆ. ಸಣ್ಣ ಪುಟ್ಟ ಅದು ಕೆಲಸ ಇರೋದನ್ನ ಮುಗಿಸ್ಬಿಟ್ಟು ಅವ್ರು ಬರೋಷ್ಟೊತ್ತಿಗೆ ಫ್ರೀಯಾಗಿ ಕುತ್ಕೊಳ್ಳೋಣ ಅಂತ ಹೇಳಿ ನಾನು ಕೂಡ ಅವರಿಗೆ ಕಳಿಸ್ಬಿಟ್ಟು ಒಳಗಡೆ ಬರೋಣ ಅಂತ ಹೇಳಿ ಬಂದೆ. ಹೊರಟಿದ್ದಾರೆ. ನಾನೆಲ್ಲ ಕೆಲಸ ಮಾಡಿರ್ತೀನಿ. ಅಥರ್ವ ಬೌಲೆಲ್ಲ ವಾಶ್ ಮಾಡ್ತೀನಿ. ಮಾಡ್ಲಾ ಬೇಡ? ಮಾಡ್ಲಾ? ಸರಿ ಬಾಯ್ ಬಾಯ್. ಹಾಂ, ಇದು ಬಾಳೆ ದಿಂಡು. ಬರ್ಬೇಕಾದ್ರೆ ಬಾಳೆ ದಿಂಡನ್ನ ತಗೊಬಂದ್ರು. ಬಾಳೆ ದಿಂಡು ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಈಗ ಕಿಡ್ನಿ ಸ್ಟೋನ್ ಆದವರೆಲ್ಲ ತಿನ್ಬಿಟ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಆದವ್ರು ಮಾತ್ರ ಅಲ್ಲ, ಆಗದೆ ಇರೋರು ಕೂಡ ಅವಾಗವಾಗ ತಿಂತಾ ಇದ್ರೆ ಹೆಲ್ತ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತಗೊಬಂದಿದ್ದಾರೆ. ಇದನ್ನ ಚೆನ್ನಾಗಿ ಕಟ್ ಮಾಡಿ ಪಲ್ಯ ಮಾಡ್ಬೇಕು ಅಂತ ಹೇಳ್ತಾ ಇದ್ರು. ಹಾಗೆ ನಮ್ಮ ಅಥರ್ವಂಗೋಸ್ಕರ ಇನ್ನು ಟೌನಿಗೆ ಹೋದ್ಮೇಲೆ ಬಿಟ್ಟಿಲ್ಲಂತೆ. ಆ ಬುಗ್ರಿ ಬೇಕು, ಬಾಲ್ ಬೇಕು ಅಂತ ಹೇಳ್ಬಿಟ್ಟು ಏನೇನೋ ತರಿಸ್ಕೊಂಡಿದ್ದಾನೆ. ಮನೇಲಿ ಸ್ವಲ್ಪ ನಾವು ಹೊರಗಡೆ ತಿರುಗಾಡಿದ್ರಿಂದ ಮನೇಲಿ ನೀರು ಹಿಡಿಯೋಕೆ ಯಾರು ಇರ್ಲಿಲ್ಲ. ಕುಡಿಯೋ ನೀರು ಬಂದ್ ಹೋಗ್ಬಿಟ್ಟಿತ್ತು, ಗೊತ್ತೇ ಆಗಿಲ್ಲ. ಹಾಗಾಗಿ ಹೊರಗಡೆಯಿಂದ ಇಲ್ಲೇ ನೀರ್ ತಗೋಬರ್ತೀವಿ ಪಕ್ಕದಲ್ಲಿ ಅಂತೇಳಿ ನಮ್ಮಣ್ಣ ನಮ್ಮ ಅಮ್ಮ ಹೊರಟ್ರು. ಅವ್ರು ತಗೋಬರೋ ತನಕ ನಾನು ನಮ್ಮ ಅಥರ್ವ ಇಬ್ರೇನೆ ಇದ್ವಿ. ನಾನು ಕೂಡ ಇವಾಗಷ್ಟೇ ಫ್ರೆಶ್ ಅಪ್ ಆಗಿ ಬಂದೆ. ಅವ್ರು ಬರ್ತಾ ಇರೋದನ್ನ ವಿಡಿಯೋ ಮಾಡಕ್ಕೆ ಆಗ್ಲಿಲ್ಲ, ಮಿಸ್ ಆಗ್ಬಿಡ್ತು. ಈಗ ಅವರು ನೀರ್ ತಗೋಬರೋ ತನಕ ಅಥರ್ವನ ನಾನು ನೋಡ್ಕೊಂತಾ ಇರ್ಬೇಕು. ಅವನ ಜೊತೆ ಆಟ ಆಡ್ತಾ ಅವನಿಗೆ ಏನೋ ಒಂದು ಹೇಳ್ಕೊತಾ ಇರ್ಬೇಕು. ಅಷ್ಟರಲ್ಲೇ ಇವ್ರು ಕೂಡ ಬಂದ್ರು ನೀರ್ ತಗೊಂಡು. ನಮ್ಮ ಅಥರ್ವನ್ ಕೈ ಕಾಲಂತೂ ಒಂದತ್ರ ನಿಲ್ಲದೇ ಇಲ್ಲ. ಅವ್ನು ಹಿಡಿಯೋದು ಅಂದ್ರೆ ಅಂತ ಸಣ್ಣ ವಿಷಯನೇ ಅಲ್ಲ, ಅಷ್ಟೊಂದು ಕಾಟ ಕೊಡ್ತಾನೆ. ಹಾಗೆ ಇವ್ರು ಬಂದ ಮೇಲೆ ಸ್ವಲ್ಪ ನನಗೆ ಕಡಿಮೆ ಆಗುತ್ತೆ ಅಥರ್ವನ್ ಹಿಡ್ಕೊಳೋದೆಲ್ಲ. ಹಾಗೆ ಬುಗ್ರಿ ಆಟ ಆಡ್ಸಕ್ಕೆ ನಮ್ಮ ಅಣ್ಣ ರೆಡಿ ಆದ. ಬುಗ್ರಿ ಎಲ್ಲ ಆಟ ಆಡ್ದೆ ಯಾವ ಕಾಲ ಆಗೋಯ್ತೋ ಏನೋ ಗೊತ್ತಿಲ್ಲ. ಇವಾಗೆಲ್ಲ ಹಳೆದೆಲ್ಲ ನೆನಪಾಗುತ್ತೆ ನಮ್ಮ ಅಥರ್ವನಿಂದ. ಈಗ ಇವ್ರಿಗೆಲ್ಲ ನಾವ್ ಆಟ ಆಡಿರೋ ಆಟನ ತೋರಿಸ್ತಾ ಒಂಥರ ಖುಷಿ. ನಾವೆಲ್ಲ ಸಣ್ಣಕ್ಕಿದ್ದಾಗ ಈ ತರ ಆಟ ಆಡ್ತಾ ಇದ್ವಿ. ಜಾಸ್ತಿ ಹುಡುಗರು ಆಟ ಆಡ್ತಾ ಇದ್ರು, ಅದ್ರಲ್ಲಿ ನಾನು ಕೂಡ ಆಟ ಆಡ್ತಾ ಇದ್ದೆ ಅವಾಗ ಅಣ್ಣರ ಜೊತೆ ಸೇರ್ಕೊಂಡು.
ಅಥರ್ವ ಕೂಡ ತುಂಬಾ ಖುಷಿ ಪಟ್ಟ, ಎಷ್ಟು ಚೆನ್ನಾಗಿ ತಿರುಗ್ತಾ ಇದೆ ಅಲ್ಲ ಅಂತ. ಅವನು ಎಷ್ಟೋ ಸಲ ನಾನು ಮಾಡ್ತೀನಿ, ನಾನು ತಿರುಗಿಸ್ತೀನಿ ಅಂತ ಹೇಳಿ ಟ್ರೈ ಮಾಡ್ದ. ಅವನಿಗೆ ಬರ್ಲಿಲ್ಲ, ಅವ್ನು ಸಣ್ಣನಾಗಿರೋದ್ರಿಂದ ಅಳ್ತಾ ಇದ್ದ, ನನಗೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ನಮ್ಮ ಅಣ್ಣ ಅವನಿಗೆ ಈ ತರ ಬಿಡ್ಬೇಕು ಆ ತರ ಬಿಡ್ಬೇಕು ಅಂತ ಹೇಳಿ ಬಿಟ್ಟು ಬಿಟ್ಟು ತೋರಿಸ್ತಾ ಇದ್ದ. ಹಾಗಾಗಿ ಅವನಿಗೆ ಖುಷಿ ಪಡ್ಸೋಕ್ಕೋಸ್ಕರ ಕೈಯಲ್ಲಿ ಇಟ್ಕೊಂಡು ಕೈಯಲ್ಲೇ ಅವನ ಕೈ ಮೇಲೆ ತಿರುಗಿಸ್ತಾ ಇದ್ದಾನೆ. ಚೆನ್ನಾಯ್ತಾ ಅಥರ್ವ? ನಮ್ಮ ಅಣ್ಣ ಬಂದ್ರೆ ಅಂತೂ ಅವನಂತೂ ಫುಲ್ ಖುಷಿ ಆಗ್ಬಿಡ್ತಾನೆ. ಹಂಗಿಲ್ಲ 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 ಅಥರ್ವ, ಅಣ್ಣ ಕೈ ಕಟ್ಟಬೇಕು, ಕೈ ಮುಟ್ಟಂಗಿಲ್ಲ. ಯಾಕೆ ಹಿಡಿದು ಕಟ್ಟಿಲ್ಲ ಅಣ್ಣ? ಅಯ್ಯ ಅಯ್ಯ ನಾವು ಹತ್ರನೇ ಹೋಗ್ಬೇಕಂತ ನೀನು. ಆಟಾಡಿ ಟಯರ್ಡ್ ಆಗ್ಬಿಟ್ಟ ಪಾಪ ಹುಡುಗ. ನೀರ್ ಕುಡಿಯಕ್ ಹೋಗಿದ್ದಾನೆ. ನೀರು ಕುಡ್ಕೊಂಡು ಮತ್ತೆ ಇನ್ನೆಲ್ಲೊಂದು ರೌಂಡ್ ಹೋಗಿ ಬಂದ್ರು ಹೊರಗಡೆ. ಅಮ್ಮ ಹಪ್ಪಳ ಮಾಡ್ಬೇಕು ಅಂತ ಹೇಳ್ತಾ ಇದ್ರು. ಹಾಗಾಗಿ ಹೊರಗಡೆ ಹೋಗ್ಬಿಟ್ಟು ಇಲ್ಲೇ ಪಕ್ಕದ ಮನೇಲಿ ಸ್ಟ್ಯಾಂಡ್ ಇದೆ, ಇಸ್ಕೊ ಬರ್ತೀನಿ ಅಂತ ಹೇಳ್ತಾ ಇದ್ರು. ಹಾಗಾಗಿ ಹೋಗಿ ಬರ್ತೀನಿ ಅಂತ ಹೋದ್ರು. ಹೋಗಿ ವಾಪಸ್ ಬರ್ತಾ ಇದ್ದಂಗೆ ನಮ್ಮ ಪಕ್ಕದ ಮನೇಲಿ ಇನ್ನೊಬ್ರು ಯಾರು ಬಂದು ಒಳಗಡೆ ಕುತ್ಕೊಂಡಿದ್ರು. ಅವ್ರು ನೋಡ್ತಿದ್ದಂಗೆ ಅಥರ್ವ ಫುಲ್ ಖುಷಿಯಾಗಿ ಓಡ್ ಬರ್ತಾ ಇದ್ದಾನೆ. ಇಲ್ಲಿ ಬಂದ್ಮೇಲೆ ಮತ್ತೆ ಇನ್ನೊಂದ್ಸರಿ ಅದೇ ಆಟ ಆಡೋಣ, ಬಿಸ್ಕೆಟ್ ಆಟ ಆಡೋಣ ಅಂತ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಅವನಿಗೆ ಆ ಗೇಮಲ್ಲಿ ತುಂಬಾ ಖುಷಿ ಆಗ್ಬಿಟ್ಟಿದೆ. ನಾರ್ಮಲ್ ಆಗಿ ಬಿಸ್ಕೆಟ್ ಕೊಟ್ರೆ ಅಷ್ಟು ತಿನ್ನಲ್ಲ. ಈ ತರ ಆಟ ಆಡಿಸ್ಕೊಂಡಿದ್ರೆ ಅವ್ನು ಬಿಸ್ಕೆಟ್ ಎಲ್ಲ ಖಾಲಿ ಮಾಡ್ಬಿಡ್ತಾನೆ. ಫುಲ್ ಖುಷಿಯಾಗಿದ್ದಾನೆ ಮತ್ತೊಂದ್ಸತಿ ಆಟ ಆಡ್ಬೋದು ಅಂತ ಹೇಳಿ. ಹಾಗೆ ನಮ್ಮಮ್ಮ ಅದೇ ಹೇಳಿದ್ನಲ್ವಾ, ಹಪ್ಪಳ ಮಾಡೋದನ್ನ ಸ್ಟ್ಯಾಂಡ್ ಇಸ್ಕೊಬರಕ್ ಹೋಗಿದ್ರು ಅಂತ ಹೇಳಿ, ಇದನ್ನ ತಗೋ ಬರ್ತಾ ಇದಾರೆ ನೋಡಿ. ಅದನ್ನ ಫುಲ್ ಹಪ್ಪಳಕ್ಕೋಸ್ಕರನೇ ಇಟ್ಟಿದಾರಂತೆ. ಹಾಗಾಗಿ ಆ ಪಾತ್ರೆ ಹಾಗೆ ಸ್ಟ್ಯಾಂಡನ್ನ ತಗೊಂಡ್ ಬಂದ್ರು. ಇನ್ನ ನಾಳೆ ಹಪ್ಪಳ ಮಾಡ್ಬೇಕು ಅಂತ ಹೇಳಿ ಹೇಳ್ತಾ ಇತ್ತು. ಹಾಗೆ ಇವ್ರನ್ನ ಆಟ ಆಡಿಸ್ತಾ, ಮತ್ತೆ ಪಪ್ಪಳೆ ಹಣ್ಣಿತ್ತು ಮನೇಲಿ, ಪಪ್ಪಳೆ ಹಣ್ಣು ಕೊಯ್ಕೊಡೋಣ ಅಂತೇಳಿ ಅಮ್ಮ ಕುತ್ಕೊಂಡಿದ್ದಾರೆ. ನಮ್ಮ ಅಥರ್ವ ಗೇಮ್ ಆಡ್ತಾ ಇದ್ದಾನೆ. ಒಂದ್ ಕಡೆ ಇವರು ಕಟ್ ಮಾಡಿ ಎಲ್ಲರಿಗೂ ಹಣ್ಣು ಕೊಡ್ತಾ ಇದ್ದಾರೆ. ಹಣ್ಣಂತೂ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಮಾತ್ರನೇ ಚೆನ್ನಾಗಿತ್ತು, ಅಷ್ಟೊಂದೇನು ಟೇಸ್ಟ್ ಆದ್ರೆ ಇರ್ಲಿಲ್ಲ. ಸ್ವಲ್ಪ ನೋಡೋದಕ್ಕೆ ಕಲರ್ ಡಿಮ್ ಆಗಿದೆ. ಬೀಜ ಮಾತ್ರ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದಾವೆ. ಅದು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯೋ ಅಷ್ಟೊಂದೇನು ಟೇಸ್ಟ್ ಏನಿರ್ಲಿಲ್ಲ, ಸ್ವಲ್ಪ ಸ್ವೀಟ್ ಕಡಿಮೆ ಇತ್ತು ಅಂತ ಹೇಳಿದ್ರು. ನಾನ್ ತಿನ್ನಕ್ ಹೋಗಿಲ್ಲ, ಯಾಕಂದ್ರೆ ನಾನು ಪ್ರೆಗ್ನೆಂಟ್ ಇರೋದ್ರಿಂದ ಅದು ನಮ್ಗೆ ಹೆಲ್ತಿಗೆ ಒಳ್ಳೇದಲ್ಲ. ಹಾಗಾಗಿ ಬೇರೆ ಎಲ್ಲರಿಗೂ ತುಂಬಾ ಒಳ್ಳೇದು, ಶುಗರ್ ಇರಿಗೆಲ್ಲ ತುಂಬಾ ಒಳ್ಳೇದು. ಯಾಕಂದ್ರೆ ಸ್ವಲ್ಪ ಸಪ್ಪೆನೇ ಇದೆ, ಅಷ್ಟೊಂದು ಸ್ವೀಟ್ ಇಲ್ಲ. ನಮ್ಮ ಅಪ್ಪಾಜಿ ಜಾಸ್ತಿ ಹಣ್ಣನ್ನ ತಿಂತಾರೆ. ಅಪ್ಪಾಜಿಗೋಸ್ಕರ ಅಂತ ಹೇಳಿ ಕಟ್ ಮಾಡ್ತಾ ಇದ್ರು. ಹಾಗೆ ಬಾಳೆ ದಿಂಡು ತಗೋ ಬಂದಿದ್ರಲ್ವಾ, ಅದನ್ನು ಕೂಡ ಇವಾಗ ಕಟ್ ಮಾಡ್ಬಿಟ್ಟು ಪಲ್ಯ ಮಾಡ್ಬಿಡೋಣ ನೈಟ್ಗೆ ಅಂತ ಹೇಳಿ ನಮ್ಮಮ್ಮ ಅಪ್ಪ ಕಟ್ ಮಾಡ್ತಾ ಇದಾರೆ. ಬಾಳೆ ದಿಂಡನ್ನ ಜಾಸ್ತಿ ಕಟ್ ಮಾಡಿಟ್ರೆ ಬ್ಲಾಕ್ ಆಗ್ಬಿಡುತ್ತೆ. ಹಾಗಾಗಿ ಯಾವಾಗ ತಂದಿರ್ತೀವೋ ಅವಾಗ ಮಾಡ್ಕೊಂಡ್ರೆ ಒಳ್ಳೇದು, ಅದು ಆರೋಗ್ಯಕ್ಕೂ ಒಳ್ಳೇದು. ಜಾಸ್ತಿ ದಿನ ಇಡಬಾರ್ದು, ಕಪ್ಪಾಗ್ಬಿಡುತ್ತೆ. ತಗೊಬಂದಾಗ ಫ್ರೆಶ್ ಆಗಿ ಮಾಡ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ ಅಂತ. ಏನು ತಿನ್ಬಾರ್ದು ಅನ್ನೋ ಟೇಸ್ಟ್ ಅಲ್ಲಿ ಏನಿರ್ಲಿಲ್ಲ, ಪರವಾಗಿಲ್ಲ, ಚೆನ್ನಾಗೇ ಇತ್ತು. ನೋಡೋದಕ್ಕೆ ಕೂಡ ಚೆನ್ನಾಗೇ ಕಾಣಿಸ್ತಾ ಇದೆ, ಕಳುಲೆ ತರ ಕಾಣಿಸ್ತು ಕಟ್ ಮಾಡೋ ಟೈಮಲ್ಲಿ. ತಿನ್ನೋ ಟೈಮಲ್ಲಿ ಅಂತ ಏನ್ ಟೇಸ್ಟ್ ಅಂತ ಹೇಳಕ್ಕೆ ಏನು ಇರೋದಿಲ್ಲ, ನಾರ್ ಸ್ವಲ್ಪ ಸಿಗುತ್ತೆ ಅಷ್ಟೇನೆ. ಆಲ್ಮೋಸ್ಟ್ ಎಲ್ಲರೂ ತಿಂದಿರ್ತಾರೆ. ಇದು ಕಿಡ್ನಿ ಸ್ಟೋನಿಗೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಹಾಗೆ ಬೇಳೆ ಸಾಂಬಾರ್ ಕೂಡ ಕುದೀತಾ ಇದೆ. ಬೇಳೆ ಸಾಂಬಾರ್ ಜೊತೆಗೆ ಹೆಸರು ಕಾಳು ಪಲ್ಯ ಮಾಡ್ತಾ ಇದಾರೆ ನಮ್ಮಮ್ಮ. ಒಗ್ಗರಣೆ ಹಾಕ್ಬಿಟ್ಟು ಮೊಳಕೆ ಬರ್ಸಿ ಇಟ್ಟಿದ್ರು. ಅದು ಸ್ವಲ್ಪ ಪ್ರೆಗ್ನೆಂಟ್ ಇರೋರಿಗೆ ಮೊಳಕೆ ಹುಳ್ಳಿಕಾಳು ತಿಂದ್ರೆ ಒಳ್ಳೇದು ಅಂತ ಹೇಳ್ತಾರಲ್ವಾ, ಹಂಗಾಗಿ ಅದನ್ನ ಸ್ವಲ್ಪ ಬಾಯ್ಲ್ ಮಾಡಿ ಕುಕ್ ಮಾಡಿ ತಿಂದ್ರೆ ಇನ್ನು ಒಳ್ಳೇದು ಅಂತ ಹೇಳ್ತಾರೆ. ಹಂಗಾಗಿ ಸ್ವಲ್ಪ ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿ ಇರುತ್ತೆ ಅಂತ ಹೇಳ್ಬಿಟ್ಟು ಒಗ್ಗರಣೆ ಕೂಡ ಹಾಕ್ತಾ ಇದ್ದಾರೆ. 2 ಪಲ್ಯ ಜೊತೆಗೆ ಬೇಳೆ ಸಾಂಬಾರು ಊಟ ಮಾಡಕ್ ಸರಿಯಾಗುತ್ತೆ ಅಂತ ಹೇಳಿ. ಹೆಸರು ಕಾಳನ್ನ ಮೊಳಕೆ ಬರ್ಸಿ ಕೂಡ ಹಾಗೆ ತಿನ್ಬೋದು ಅಂತ ಹೇಳ್ತಾರೆ. ಆದ್ರೆ ಇತ್ತೀಚೆಗೆ ಏನಪ್ಪಾ ಅಂದ್ರೆ ಹೆಸರು ಕಾಳು ಮೊಳಕೆ ಬರ್ಸಿ ಹಸಿ ತಿನ್ನೋದ್ರಿಂದ ಸ್ವಲ್ಪ ಇನ್ಫೆಕ್ಷನ್ ಆಗ್ಬೋದು ಅಂತ ಹೇಳ್ತಾರೆ ಪ್ರೆಗ್ನೆಂಟ್ ಇರೋರಿಗೆ. ಹಾಗಾಗಿ ಸ್ವಲ್ಪ ಒಗ್ಗರಣೆ ಹಾಕೊಂಡು ತಿನ್ನೋದ್ರಿಂದ ಹೆಲ್ತಿಗೆ ಒಳ್ಳೆಯದು ಅಂತ ಹೇಳಿ ಒಗ್ಗರಣೆ ಹಾಕಿ ಕೊಡ್ತಾರೆ. ಅಮ್ಮ ಊಟಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ, ಪ್ಲೇಟಲ್ಲೆಲ್ಲ ಹಾಕಿಡ್ತಾ ಇದ್ದಾರೆ. ಇನ್ನು ಊಟ ಮಾಡಿ ಮಲ್ಕೊಂಡೆ. ಓಕೆ ಗೈಸ್, ಇವತ್ತಿನ ಈ ಲಾಗ್ನ ಮುಗಿಸ್ತಾ ಇದ್ದೀನಿ. సబ్స్క్రైబ్ ಮಾಡ್ಕೊಂಡು ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ సబ్స్క్రైబ్ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್, ಸ್ವೀಟ್ ಡ್ರೀಮ್ಸ್. సబ్స్క్రైబ్ చేయండి. బాయ్ బాయ్, సకల్ అన్ని మాకోకి బాయ్ బాయ్, గుడ్ నైట్.